ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಯಾವುದೇ ರೀತಿ ರೆಡಿಮೇಡ್ ಮಸಾಲಾ ಪೌಡರ್ ಇಲ್ಲದೆ ಹೇಗೆ ಮಾಡೋದು ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮಂತೆ ಯೂತ್ಸ್ಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ತೋರಿಸ್ತಾ ಇರೋದು 1 kg ಚಿಕನ್ ಬಿರಿಯಾನಿಗೆ. 1 kg ಚಿಕನ್ ಬಿರಿಯಾನಿಗೆ 1 kg ಸ್ಕಿನ್ ಔಟ್ ಚಿಕನ್ ತೊಗೊಳ್ಳಿ. ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 ಟೊಮೆಟೊನ ಪೇಸ್ಟ್ ಮಾಡಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ಶುಂಠಿ 40 ಭಾಗ ಇರಲಿ, ಬೆಳ್ಳುಳ್ಳಿ 60 ಭಾಗ ಇರಲಿ. ಶುಂಠಿ ಜಾಸ್ತಿ ಆದರೆ ಕಹಿ ಆಗಿಬಿಡುತ್ತೆ. ಯಾವತ್ತು ಶುಂಠಿ ಕಡಿಮೆ ಇರಲಿ, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಮತ್ತು ನೀವು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ, ಪೇಸ್ಟ್ನ ಹೊರಗಡೆಯಿಂದ ತೊಗೊಬೇಡಿ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ 3 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1 kg ಬಿರಿಯಾನಿಗೆ ಒಂದು 10ರಿಂದ 15 ಹಸಿಮೆಣ್ಸಿಕಾಯಿ ಹಾಕೊಳ್ಳಿ. ಈಗ ಮನೇಲೇ ಬಿರಿಯಾನಿ ಮಸಾಲ ಪೌಡರ್ ಹೇಗೆ ಮಾಡೋದು ಹೇಳ್ತೀನಿ. ಇದು 1 kgಗೆ ತೋರಿಸ್ತಾ ಇರೋದು ನಾನು. ಚಕ್ಕೆ, ಲವಂಗ, ಮೆಣಸು, ಸೋಂಪು, ಅನಾನಸು, ಜಾಕಾಯಿ, ಧನಿಯಾ ಪುಡಿ, ಕಸ್ತೂರಿ ಮೇಥಿ, ಏಲಕ್ಕಿ, ಕಲ್ಲುವ್ವ ಇಷ್ಟನ್ನು ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ, ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ನಾನು ಹೇಳಿದ್ದೆಲ್ಲ ಮಸಾಲ ಪೌಡರನ್ನು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಬಿರಿಯಾನಿಗೆ ಪಾತ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ ಕುಕ್ಕರ್ ಇಟ್ಕೊಳ್ಳಿ. 1 kg ಬಿರಿಯಾನಿಗೆ 250 ml ಎಣ್ಣೆ ಹಾಕ್ಕೊಳ್ಳಿ. ಆವಾಗಲೇ ಮಸಾಲ ಮಾಡೋಕ್ಕೆ ಏನೇನು ಹಾಕ್ಕೊಂಡ್ವಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜಾಕಾಯಿ ಎಲ್ಲನೂ ಒಂದೊಂದನ್ನು ಎಣ್ಣೆಗೆ ಹಾಕ್ಕೊಳ್ಳಿ. ಇದನ್ನು ಹಾಕೊಂಡ್ಮೇಲೆ ಏನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಹಾಕಿದ ತಕ್ಷಣ ಒಂದು 3ರಿಂದ 4 ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಈರುಳ್ಳಿ ಬ್ರೌನಿಷ್ ಆಗೋವರೆಗೂ ಇರಿ. ತುಂಬ ಸೀದೋಗೋದು ಬೇಡ, ತುಂಬ ಹಸಿ ಇರೋದು ಬೇಡ. ಈರುಳ್ಳಿ ಚೆನ್ನಾಗಿರಲ್ಲ. ನೂರು ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು. ಅದಾದಮೇಲೆ ಟೊಮೆಟೊ ಪೇಸ್ಟ್ ಹಾಕ್ಕೊತಿದ್ದೀನಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋದು ಇವಾಗ ಹಾಕ್ಕೊತಿದ್ದೀನಿ. ಹಾಕಿದ್ಮೇಲೆ ಎಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಗಲೇ ಮಾಡ್ಕೊಂಡಂಥ ಬಿರಿಯಾನಿ ಪೇಸ್ಟ್ ಏನಿದೆ ಎಲ್ಲ ಮಸಾಲ ಹಾಕಿ ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ. ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕ್ಕೊಂಡಿರೋದು ಇದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಚಿಕನ್ ಹಾಕೋತಿದ್ದೀನಿ ಇವಾಗ. ಚಿಕನ್ನ ಯಾವತ್ತೂ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಡಿ, ಫುಲ್ಲು ಚಿಕನ್ ರಬ್ಬರ್ ಆಗಿಬಿಡುತ್ತೆ. ಮಸಾಲ ಬೇಸ್ ರೆಡಿ ಆದಮೇಲೆ ಚಿಕನ್ ಹಾಕ್ಕೊಳ್ಳಿ. ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ 1 kg ಚಿಕನ್ಗೆ 1 kg ರೈಸ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಲುಪ್ಪು ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಬೇಕಾಗುತ್ತೆ ಉಪ್ಪು 1 kgಗೆ. ನೀವು ಕಲ್ಲುಪ್ಪೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಮಸಾಲೆಯಲ್ಲಿ ಬೇಯಲಿ ಚಿಕನ್ನು.
ಚಿಕನ್ ಬೇಯ್ತಿದೆ. ಚಿಕನ್ ಬೇಯಬೇಕಾದ್ರೇ ಅಕ್ಕಿನ ತೊಳೆದಿಟ್ಕೊಂಬಿಡಿ. ಇದು GTS ಅಕ್ಕಿ ತೊಗೊಂಡಿರೋದು, ಸಣ್ಣ ಬರುತ್ತೆ. ಇದು ನೀವು GTS ಅಕ್ಕಿನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಈ ಜಗ್ಗಲ್ಲಿ 1 ಜಗ್ ಅಕ್ಕಿ ತೊಗೊತಿದ್ದೀನಿ. ಈ 1 ಜಗ್ ಅಕ್ಕಿಗೆ 2 ಜಗ್ ನೀರಷ್ಟು ಹಾಕ್ಕೊಳ್ಳಿ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಮಸಾಲೆಲ್ಲೂ ನೀರಿರುತ್ತೆ. ನೀರೇನಾದ್ರು ಮಸಾಲೆ ಜಾಸ್ತಿ ಇದ್ದರೆ ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರೋದ್ರಿಂದ ನೀರಿನ ಕಂಟೆಂಟ್ ಇರುತ್ತೆ ಅಕ್ಕಿಲಿ. ಆವಾಗ ನೀವು ನೀರನ್ನ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಬೇಕಾದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೇಕಂದರೆ ಹಾಕೊಬೋದು, ಏನು ತೊಂದರೆ ಇಲ್ಲ ಆವಾಗ. ಇವಾಗ ನಾನು 2 ಜಗ್ಗಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಚಿಕನ್ನು ನೀರಲ್ಲೇ ಬೇಯಲಿ. ನೀರಲ್ಲಿ ಬೆಂದರೆ ಚಿಕನ್ನು ಸಾಫ್ಟಾಗಿರುತ್ತೆ. ನೀವು ಎಣ್ಣೆಲಿ ಏನಾದ್ರು ಬೇಯಿಸಿದ್ರೆ ಚಿಕನ್ನು ಫುಲ್ ರಬ್ಬರ್ ಆಗಿಬಿಡುತ್ತೆ. ಅದ್ರ ಚಿಕನಲ್ಲಿ ಏನು ಟೇಸ್ಟ್ ಇರಲ್ಲ ಆವಾಗ. ಆಮೇಲೆ ನೀವು ನೀರು ಹಾಕೋಕ್ಕಿಂತ ಮುಂಚೆನೇ ಚಿಕನ್ ಹಾಕಿದ ತಕ್ಷಣ ಉಪ್ಪು ಹಾಕೊಬೇಕು. ಇಲ್ಲಾಂದರೆ ನೀವು ಏನಾದರೂ ನೀರು ಹಾಕಿದ್ಮೇಲೆ ಉಪ್ಪು ಹಾಕೊತೀನಿ ಅಂತ ಅಂದರೆ ಚಿಕನಿಗೆ ಉಪ್ಪು ಹಿಡಿಯಲ್ಲ. ಅದಕ್ಕೆ ನೋಡಿಕೊಂಡು ಫಸ್ಟೇ ಚಿಕನ್ಗೆ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೀರು ಹಾಕಿ. ನೀರು ಒಂದು ಕುದಿ ಬರಲಿ. ಕುದಿ ಬರೋವರೆಗೂ ಕ್ಲೋಸ್ ಮಾಡೋಣ ಇದನ್ನು. ಕುದೀತಿದೆ ನೀರು. ಇವಾಗ ಅಕ್ಕಿ ಹಾಕೊಂಬಿಡೋಣ. ಆಲ್ಮೋಸ್ಟು ಚಿಕನ್ ಇದರಲ್ಲೇ ಒಂದು 70% ಬೆಂದೋಗ್ಬಿಡುತ್ತೆ ನೀರಲ್ಲೇ. ದಮ್ ಹಾಕಿದಾಗ ಫುಲ್ ಬಾಯ್ಲ್ ಆಗುತ್ತೆ. ಅಕ್ಕಿ ಹಾಕ್ಬೇಕಂದ್ರೆ ಉರಿ ಸಣ್ಣ ಮಾಡ್ಕೊಳ್ಳಿ. ಉರಿ ಸಣ್ಣ ಮಾಡಿಕೊಂಡು ಅಕ್ಕಿ ಹಾಕ್ಕೊಳ್ಳಿ. ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅಕ್ಕಿ ಹಾಕಿದ್ಮೇಲೆ. ತಳ ಕಚ್ಚಬಾರ್ದು. ಸಣ್ಣಗೆ ತಿರುಗಿಸ್ತಾನೆ ಇರಿ. ತುಂಬ ಹೈ ಫ್ಲೇಮಲ್ಲಿಟ್ಟು ಬೇಗ ಅರ್ಜೆಂಟಲ್ಲಿ ಮಾಡಿದ್ರೆ ಬಿರಿಯಾನಿ ಆಗೋಲ್ಲ. ತುಂಬ ಲೋ ಫ್ಲೇಮಲ್ಲಿ ನಿಧಾನಕ್ಕೆ. ಜಾಸ್ತಿ ತಿರ್ಸೋಕ್ಕೆ ಹೋಗ್ಬೇಡಿ. ತೊಳೆದಿರ್ತೀವಲ್ಲ ಅಕ್ಕಿ, ಆದ್ದರಿಂದ ಅಕ್ಕಿ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅನ್ನ ಪೂರ್ತಿ ಮುದ್ದೆ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಉದ್ರಾಗಿ ಬಂದರೆ ಬಿರಿಯಾನಿ ಚೆನ್ನಾಗಿರುತ್ತೆ. ರೈಸ್ ಹಾಕಿದ್ಮೇಲೆ ಒಂದ್ಸಲಿ ನೀವು ಉಪ್ಪು ಕರೆಕ್ಟಾಗಿದೆಯಾ, ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಈಗ ಬೇಕಂದರೆ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂದರೆ ಒಂಚೂರು ಉಪ್ಪು ಹಾಕ್ಕೊಬೋದು. ನೀವು ಮುಂಚೆನೇ ಏನಾದರೂ ಉಪ್ಪು ಜಾಸ್ತಿ ಹಾಕ್ಕೊಂಡು ಆಮೇಲೆ ಜಾಸ್ತಿ ಆಯಿತು ಉಪ್ಪು ಅಂದರೆ ಕಡಿಮೆ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಉಪ್ಪು, ಆಮೇಲೆ ನೋಡಿಕೊಂಡು ಹಾಕ್ಕೊಬೋದು. ಆಮೇಲೇನು ತೊಂದರೆ ಇಲ್ಲ. ಅಕ್ಕಿ ಹಾಕಿದ್ಮೇಲೆ ಕುದಿಬೇಕಂದ್ರೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಬೋದು ನೋಡಿಕೊಂಡು. ಆಮೇಲೆ ಮತ್ತೆ ಹೇಳ್ತಿದ್ದೀನಿ, ಉರಿ ಸಣ್ಣಕ್ಕಿರಲಿ. ತಳ ಕಚ್ಕೊಂಡ್ರೆ ಚೆನ್ನಾಗಿರಲ್ಲ. ಬಿರಿಯಾನಿಗೆ ಮೊಸರು ನಿಂಬೆಹಣ್ಣು ಏನು ಹಾಕೊಂಬೇಡಿ. ಟೊಮೊಟೊ ಹಾಕ್ಕೊಂಡಿರ್ತೀರ, ಅದೇ ಸಾಕಾಗುತ್ತೆ. ನೀವು ಮೊಸರು ನಿಂಬೆಹಣ್ಣು ಎಲ್ಲ ಹಾಕ್ತೀನಿ ಅಂದರೆ ಅದು ಬೇಗ ಕೆಟ್ಟೋಗುತ್ತೆ, ಬಿರಿಯಾನಿ ಚೆನ್ನಾಗಿರಲ್ಲ. ನೀವೇನು ಹಾಕ್ತೇನೆ ಬರೀ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ನ್ಯಾಚುರಲಾಗಿ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಏನಾದರೂ ಸರಿಯಾಗಿ ಮಾತಾಡಿಲ್ಲ ಅಂದರೆ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಚೇಂಜ್ ಮಾಡ್ಕೊತೀನಿ. ನೋಡಿ ಈಗ ಆಲ್ಮೋಸ್ಟ್ ಒಂದು 80% ಅಷ್ಟು ನೀರೆಲ್ಲ ಹಿಂಗೋಗಿದೆ. ಹಿಂಗೆ ತಿರ್ಗಿಸ್ಕೊತಾನೆ ಇರಿ ನೀರೆಲ್ಲ ಪೂರ್ತಿ ಆಗೋವರೆಗೂ. 90% ನೀರೆಲ್ಲ ಹಿಂಗೋಗೋವರೆಗೂ ಹಿಂಗೆ ತಿರ್ಗಿಸ್ಕೊತೀರಿ ನಿಧಾನಕ್ಕೆ. ನೀವು ಮಧ್ಯದಲ್ಲಿ ಏನಾದ್ರು ಬಿಟ್ಬಿಟ್ಟು ಹೋಗ್ತೀನಿ ಅಂದರೆ ತಳ ಕಚ್ಕೊಂಡ್ಬಿಡುತ್ತೆ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಅಕ್ಕಿ ಹಾಕಿದ್ಮೇಲೆ ಒಲೆ ಮುಂದೆನೇ ನಿಂತ್ಕೊಂಡು ಮಾಡಿ, ಮತ್ತೆಲ್ಲೋ ಆಚೆ ಹೋಗೋದು ಇಟ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ಆಗಿದೆ. ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಗಟ್ಟಿಯಾಗಿಬಿಟ್ಟಿದೆ, ಸ್ವಲ್ಪ ಬಿಸಿ ಮಾಡಿ. ನಿಮ್ಗೆ ತುಪ್ಪ ಇಷ್ಟ ಆಗುತ್ತೆ ಅಂದರೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡಿ. ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ.
ಈಗ ಆಲ್ಮೋಸ್ಟ್ ಆಗಿದೆ ಒಂದು 90%. ಇವಾಗ ಮನೇಲಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಈ ಥರ ರೊಟ್ಟಿ ಮಾಡೋಕ್ಕೆ ತವಾ ಇರುತ್ತೆ, ದೋಸೆ ಹಂಚಿರುತ್ತೆ. ಇದನ್ನು ಕೆಳಗಡೆ ಇದ್ರ ಪಾತ್ರೆ ತೆಗೆದು ಕೆಳಗಡೆ ಇಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಕೊಳ್ಳಿ. ಆವಾಗ ತಳ ಕಚ್ಚೋದಿಲ್ಲ, ಒಂದು ಅಕ್ಕಿನೂ ತಳ ಕಚ್ಚೋದಿಲ್ಲ. ಈ ಥರ ತವಾ ಇಟ್ಕೊಂಡು ತವದ ಮೇಲೆ ಆಮೇಲೆ ಬಿರಿಯಾನಿ ಪಾತ್ರೆ ಇಟ್ಕೊಳ್ಳಿ. ಪೂರ್ತಿ ಸಿಮ್ಮಿಗೆ ಇಟ್ಕೊಂಡು ಇದಾಗಿದೆ, ಉಪ್ಪೆಲ್ಲ ನೋಡಿದ್ದೀನಿ, ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ, ಆಗಿದೆ. ಇವಾಗ ನಾವು ಈ ಪಾತ್ರೆ ಮುಚ್ಕೊಂಬಿಡೋಣ. ಮುಚ್ಚಿ ಇದ್ರ ಮೇಲೆ ಏನಾದರೂ ವೆಯ್ಟ್ ಇಡಿ, ಕುಕ್ಕರು ಇಲ್ಲಾಂದರೆ ನಿಮ್ಮ ಮನೇಲಿ ಏನಾದರೂ ವೆಯ್ಟಿಗೆ ಏನಾದರೂ ಇದ್ದರೆ ಇದ್ರ ಮೇಲೆ ವೆಯ್ಟ್ ಇಡಿ. ಕೆಳಗಡೆ ಪೂರ್ತಿ ಸಿಮ್ಮಲ್ಲಿದೆ, ಸಿಮ್ಮಲ್ಲೇ ಇಟ್ಕೊಂಡು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿಕೊಂಡು ಅದರಲ್ಲಿ ದಮ್ ಆದರೆ ಇಲ್ಲಿ ಏರ್ ಹೋಗದೇ ಇರೋ ಥರ ನೋಡ್ಕೊಳ್ಳಿ. ನಾನು ತೂಕಕ್ಕೆ ಅಂತ ಇಲ್ಲಿ ಒಂದು ಬಕೆಟ್ ನೀರಿಡ್ತಾ ಇದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದು 15 ನಿಮಿಷ ಓಪನ್ ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಆಗುತ್ತೆ. ನೀವು ಮಧ್ಯದಲ್ಲಿ ತೆಗಿಯೋದು, ತಿರ್ಗಿಸ್ ನೋಡೋದು ಆಗಿದೆಯಾ ಇಲ್ವಾ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. 15 ನಿಮಿಷ ಕರೆಕ್ಟಾಗಿ ಕ್ಲೋಸ್ ಮಾಡಿಡಿ. 15 ನಿಮಿಷ ಆದಮೇಲೆ ಓಪನ್ ಮಾಡಿ, ಒಳ್ಳೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಇರುತ್ತೆ. ಫಿಫ್ಟೀನ್ ಮಿನಿಟ್ಸ್ ಆಗಿದೆ, ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಅದಕ್ಕೂ ಮುಂಚೆ ಓಪನ್ ಮಾಡೋಕ್ಕೆ ಹೋಗ್ಬೇಡಿ, ಟೈಮ್ ನೋಡ್ಕೊಳ್ಳಿ, ಒಂದು 15 ನಿಮಿಷ.